ನಮಸ್ಕಾರ ರೀಪ್ಪ ಎಲ್ಲರಿಗೂ. ಸಮಾಜ ಸೇವೆಯ ಸೋಗಿನಲ್ಲಿ ಒಂದು ಪಕ್ಷದ ಪರವಾಗಿ ವಕ್ತಾರ ಮಾಡುತ್ತಾ ದ್ವೇಷ ಮತ್ತು ವಿಷಬೀಜ ಬಿತ್ತುತ್ತಿರುವ ಚೈತ್ರಾ ಬಗ್ಗೆ ಹೆಸರು ಕೇಳಿದಿರಲ್ಲ. ಮೋಸ ವಂಚನೆ ಮಾಡಿ ಜೈಲಿಗೆ ಹೋಗಿ ಬಂದಳು. ಈಗ ಅವ್ರ ತಂದೆ ಏನು ಹೇಳ್ಯಾರ, ಮದುವೆ ಮಾಡ್ಕೊಂಡಾಳ. ಆ ಮದುವೆ ಮಾಡ್ಕೊಂಡು ಅವನ ಬಗ್ಗೆ ತನ್ನ ಮಗಳ ಬಗ್ಗೆ ಇಬ್ಬರು ಕಳ್ಳರು ಅಂತ ಹೇಳ್ಯಾರ. ಯಾವಾಗ ತಂದೆಗೆ ಇಷ್ಟು ನೋವು ಮಾಡಿದಂಥ ಈ ಹೆಣ್ಣು ಮತ್ತು ತಾಯಿ ಅದಕ್ಕೆ ಸಮರ್ಥನೆ ಕೊಡ್ತಾಳ. ನನ್ನ ಗಂಡ ಮಾನಸಿಕ ವ್ಯಥೆ ಭಾವ ಬಂದು ಹೇಳ್ತಾನ, ನಿಜವಾಗಿ ಇಬ್ಬರು ಕಳ್ಳರು. ಸಮಾಜದ ಸೇವೆಗಾಗಿ ಒಂದು ಪಕ್ಷದ ವಕ್ತಾರರಾಗಿ ದ್ವೇಷದ ಭಾಷಣಗಳನ್ನು ಮಾಡಿ ಈ ಚೈತ್ರ ಎಷ್ಟೊಂದು ವಿಷಕಾರಿ ಬೀಜ ಬಿತ್ತಿ ಇವತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವ ಅವಳಿಗೆ ಜೈಲಿಗೆ ಸಹಿತ ಹೋಗಿ ಬಂದವಳು ಈಗ ಎಷ್ಟೋ ಜನರಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದು, ಟೊಪ್ಪಿಗೆ ಹಾಕಿದ್ದು, ಅಕೌಂಟ್ದಲ್ಲಿ ಹಣ ಜಮಾ ಮಾಡಿಸಿದ್ದು, ತಕ್ಕೊಂಡಿದ್ದು ಎಲ್ಲವೂ ಬಹಿರಂಗವಾಗಿ ಜಗಜಾಹಿರಾಗತೈತಿ. ಈ ಚೈತ್ರ ಕುಂದಾಪುರ ಅಂಥೇಳಿ ಆ ಕುಂದಾಪುರ ಹೆಸರಿಗೂ ಸಹಿತ ಕಳಂಕ ತಂದಿರುವ ಈ ಚೈತ್ರ ಚಿಂದಿ ಚಿತ್ರಾನ್ನ ಆಗ್ಯಾಳ. ಜನ ಏನಕ್ಕಿನ್ನ ತಿಳ್ಕೊಂಡು ಬಾಡಿಗೆ ಭಾಷಣಕಾರ ಅಂತ ಕರ್ಕೊಂಬರ್ತಿದ್ರು. ಇನ್ನೂ ಒಂದು 3 ಮಂದಿ ಬಾಡಿಗೆ ಭಾಷಣಕಾರದಾರ್ರಿ ರೈಲು ಬಿಡೋರು, ಗೊತ್ತೈತಿಲ್ರಿ. ಆ ಮೂರ್ಖ ಇನ್ನೂ ಸುಧಾರಣೆ ಆಗ್ತಾರೆ ಇಲ್ಲ, ತಾನು ಹೇಳೋದೆಲ್ಲ ಸುಳ್ಳು ಅಂಥೇಳಿ ಎಲ್ಲರೂ ಟ್ರೋಲ್ ಮಾಡುತ್ತಿರುವಾಗ ಅವನಿಗೇನು ಸೈನಿಕರದ ರಹಸ್ಯ ದಾಖಲೆಗಳು ಮುಟ್ಟಿಸ್ತಾರ, ಏನು ಪ್ರಧಾನಮಂತ್ರಿ ಅವನಿಗೆ ಫೋನ್ ಮಾಡಿ ಹೇಳ್ಯಾರ ಅಂತ ಹೇಳ್ತಾನೆ ಆ ಮೂರ್ಖ ಶಿಖಾಮಣಿ ಇವತ್ತು ಚಿಂದಿ ಚಿತ್ರಾನಾಗಿ ಬೀದಿ ಬಿಕಾರಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಆ ಪುಂಗಿದಾಸನ ಕತಿ ಸಹಿತ ಒಂದಿನ ಹೇಳ್ತೀನಿ, ಈಗಾಗಲೇ 4 ಸಾರಿ ಹೇಳಿದ್ದೀನಿ. ಈಗ ಈ ಚೈತ್ರ ತಂದೆ ಏನು ಮಾತಾಡ್ಯಾನ, ಚೈತ್ರನ ತಂದೆ ಎಷ್ಟೊಂದು ಹೃದಯದಿಂದ ರೋಷಭರಿತವಾಗಿ ನಿಜಾಂಶಗಳನ್ನು ಹೊರಗಿಡುವ್ಯಾನ. ಈ ಕಳ್ಳಿ ಬಗ್ಗೆ ಈ ಎಚ್ಚರಿಕೆ ಇರಬೇಕು. ಇನ್ನೂ ಎಷ್ಟು ಜನರಿಗೆ ಮೋಸ ಮಾಡುವಂಥ ಪ್ಲ್ಯಾನ್ ಮಾಡಿರಬೇಕು, ಇನ್ನೂ ಮೋಸ ಮಾಡುವಂಥ ಹುನ್ನಾರನ್ನು ತಯಾರು ಮಾಡುವಂಥ ಈ ವಿಷ ಬೀಜದ ವಿಷ ಜಂತುಗಳನ್ನು ನಾಶ ಮಾಡುವ ಸಲುವಾಗಿ ಸಮಾಜವಾದಿಗಳು ಬರಬೇಕು. ಸಮಾಜವಾದಿಗಳು ಅಂದರೆ ಯಾರು? ಜಾತ್ಯತೀತ ವ್ಯಕ್ತಿಗಳು, ಸಮಾನತೆ ವೇದಿಕೆ ಕಲ್ಪಿಸಿಕೊಡುವಂಥ ಈ ನಾಡನ್ನು ಸುಂದರವಾಗಿ ಕಟ್ಟಬೇಕು, ಬೆಂಕಿ ಮಾತುಗಳಿಂದ ಅಲ್ಲ ಅನ್ನೋದು ಏನು ಅವರ ತಂದೆ ಹೇಳಿದ್ದನ್ನು ವಿಡಿಯೋ ಹಾಕಕತ್ತಾನ ನೋಡ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕಡ ಬಟನ್ ಹೊಡಿತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕಿರಿ. ಖಡಕ ಜವಾರಿ ಕಾಕ ಯಾವಾಗಲೂ ಸೆಕ್ಯುಲರ್ ಸಮಾಜವಾದಿತನ ಮಜಾವಾದಿತನ ಅಲ್ಲ, ಸತ್ಯ ಹೇಳ್ತಾನೆ, ಸತ್ಯ ಇದನ್ನು ಘಟನೆ. ಬೆದರಿಕೆಗಳನ್ನ ಹಾಕ್ತೀರಿ, ಗುಂಡಾಯಿಸಮ್ ವರ್ತನೆ ಮಾಡ್ತೀರಿ. ಏನು ಸಾಧನೆ ಮಾಡೋರ್ದಿರಿ? ಬೆದರಿಕೆಗಳನ್ನ ಹಾಕಿ ಗುಂಡಾಯಿಸಮ್ ಮಾಡಿ ಎಂತೆಂಥ ಗೊಡ್ಡ ಬೆದರಿಕೆಗಳಿಗೆ ಜಗ್ಗುವ ಈ ಜವಾರಿ ಕಾಕ ಅಲ್ಲ. ಕೋಟಿ ಕೋಟಿ ಅಭಿಮಾನಿಗಳದಾರ, ಅವರಿಗೆ ಕರೆ ಕೊಟ್ಟರೆ ಏನಾಕೈತಿ ಪರಿಸ್ಥಿತಿ ನಿಮ್ಮದ? ಯಾಕಂತ ಗೊಡ್ಡ ಬೆದರಿಕೆಗಳನ್ನ ಹಾಕ್ತೀರಿ? 30 ವರ್ಷದ ಜೀವನದಲ್ಲಿ ಅನೇಕ ಗೊಡ್ಡ ಬೆದರಿಕೆಗಳನ್ನ ನೋಡಿದ್ದೀವಿ, ಅನೇಕ ಇಂಥ ಬೀಜಗಳನ್ನು ನೋಡಿದ್ದೀವಿ, ಬೆಂಕಿ ಕಾರುವಂಥ ಜನರನ್ನು ನೋಡಿದ್ದೀವಿ, ಹಿಂದೆ ಮುಗಿಸ್ತೀವಿ ಅಂತ ಹೇಳಿದವ್ರನ್ನೂ ಸಹಿತ ನೋಡಿದ್ದೀವಿ. ಕೊಲ್ಲವನಿಗಿಂತ ಕಾಯುವವನ ಮೇಲೂ ಗೊತ್ತೈತ್ರಲ್ಲ, ಅವ ಕಾಯಕದಾನ. ಅಭಿಮಾನಿಗಳ ಆಶೀರ್ವಾದ ಐತಿ, ನನ್ನ ಫಾಲೋವರ್ಸ್ ಅದಾರ, ಅವ್ರದ್ದೆಲ್ಲ ಶಕ್ತಿ ಐತೆ ಅಂಥೇಳಿ ಈ ಚಾನಲ್ ಮುಂದುವರ್ಸ್ಕೊಂಡು ಹೋಗ್ತೇನೆ. ಕೆನಕಾಕ ಹೋಗಬೇಡ್ರಿ, ಕೆನಿಕೆ ಪಶ್ಚಾತ್ತಾಪ ಪಡಬೇಡ್ರಿ ಅನ್ನೋದೇ ಈ ಚೈತ್ರ ತಂದೆ ಹೇಳಿದ ವಿಡಿಯೋ ಒಂದು ಪ್ಲೇ ಮಾಡಕತ್ತಾನ ನೋಡ್ರಿ. ಯೂಟ್ಯೂಬ್ದಾಗ ಬಟನ್ ನೋಡ್ಕೊತ ಹೋಗ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಾನು ಕಟ್ಟಿದ್ದ ಮನೆ ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRT ಹೋಟೆಲ್ ಕೆಲಸ ಮಾಡ್ತಿದ್ದೆ. ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವಳು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ
ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಂಗೆ ಮಾಡಿ ಒಂದು ಸ್ವಲ್ಪ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತೆ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರ್ ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ, ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಇಲ್ಲ, ನನ್ನ ಯಾವುದೂ ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತು ಹೇಳುದು. ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿ ಬಿಡ್ತೀನೋ ಅಪ್ಪನ ಮುಖ ತೋರಿಸ್ದ ಆ ಗಂಟೆ ಅದಕ್ಕೆ ಮಾನ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರನ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾಲು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ. ನಮ್ಮ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ. ಆ ನಾಚಿಕೆಟ್ಟು ಅವಳಿಗೆ ನಾಚಿಕೆ, ಅವನು ಕಳ್ಳ ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ಳರು ಮದುವೆ ಆದ 12 ವರ್ಷ ನಮ್ಮನೇಲೆ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಮಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಅನ್ನ ಒಂದು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದೆ ಒಂಥರ ಭಾಳ ಕೂತ್ಕೊಂಡು ಗೋರ ಮಗ ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ಬೇಜಾರಾಯಿತು, ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನಂಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಅದಕ್ಕೊಂಡು ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕುಟುಂಬ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನಂಗೆ 5 ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ, ನೀವು 5 ಲಕ್ಷ ನಂಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನೀವು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದ್ರೆ ನಂಗೆ ಅಗತ್ಯ ಇಲ್ಲ ಅಲ್ಲಿಂತ ಮಕ್ಕಳು. ಅಪ್ಪ ನೀವು ಒಳ್ಳೆ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು, ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀವಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು, ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ. ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವ್ರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು, ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನ ಹಿಡಿ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ರು. ಅವಳಿಗೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇದೆ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾರ್ಕೊಂಡು ಜೀವನ ಮಾಡ್ತಿದ್ದ, ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಂಥೆಲ್ಲ ಮನೆಯಲ್ಲಿ ಅವಳೇ ನೋಡ್ಕೊಂಡಿದ್ಲ ಅಥವಾ ಮನೆ ಅವಳ ಮನೆ ನೋಡ್ಕೊಂಡು ಸ್ವಂತ ನಾನೇ ಮನೆಯಲ್ಲಿ ಇದ್ದೇನೆ. ಇವಳಿಗೆ ನನ್ನ 25 ವರ್ಷ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ. ನಾನು ಸ್ವಂತ ಕಟ್ಟಿದ ಮನೆ. ಆವಾಗ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ. ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದ್ದೆ. 8,000 ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ. ಗ್ಯಾರೇಜ್ ಬಾಡಿಗೆ ಒಂದು 4,000 ಬರ್ತಿದ್ದೆ. ತಿಂಗಳ 12,000 ಆದಾಯ ಇತ್ತು. ಮತ್ತು 25, 15, 25, 30 ತೆಂಗಿನ ಮರಗಳಿತ್ತು. ಅದು ಉತ್ಪತ್ತಿ ಬಂದು ಬಂಡ ಎಲ್ಲ ಮರಿ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು. ಮತ್ತು ಇವಳಿಂದ ಮನೆ ಜೀವನ ನಡೀಲಿಲ್ಲ. ಇವಳು 1 ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ. ಸೈನಿಕರಿಗೆ ದುಡ್ಡು ಕೊಟ್ಟು ಸಂತೋಷವೇ, ನಾನಲ್ಲ ಅಂತ ಹೇಳೋದಿಲ್ಲ. ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗ್ತಿದ್ರೆ, ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ರೆ ಅದು ನಾನು ಹೆಮ್ಮೆ ಪಡ್ತೇನೆ. ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿಗೆ ಅಂತ ದೇಶ ಸೇವೆ, ಈ ದೇಶ ನಾನು ಸೇವೆ ಒಪ್ಪುವುದಿಲ್ಲ.